ವೃಕ್ಷ ಮಿತ್ರ ಮತ್ತು ಪರ್ಯಾವರಣ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮದ ಅಂಗವಾಗಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ದೆಹಲಿಯಲ್ಲಿಂದು ಗಿಡ ನೆಟ್ಟರು. ಬಳಿಕ ಸಚಿವರು ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ತಾಪಮಾನ ಏರಿಕೆ ಕುರಿತು ವಿಶ್ವಾದ್ಯಂತ ಕಾಳಜಿ ಹೆಚ್ಚಾಗಿದ್ದು ಸುಸ್ಥಿರ ಭವಿಷ್ಯ ಮತ್ತು ಪರಿಸರ ರಕ್ಷಣೆಗಾಗಿ ಗಿಡ ನೆಡುವಿಕೆ ಅತ್ಯವಶ್ಯ ಎಂದರು. ಶತಮಾನಗಳಿಂದ ಸಾಗರದ ತಾಪಮಾನ ಹೆಚ್ಚುತ್ತಿದ್ದು ಸಮುದ್ರ ಮಟ್ಟ 1880ರಿಂದ ಈಚೆಗೆ ಸುಮಾರು 23 ಸೆಂಟಿಮೀಟರ್ಗಳಷ್ಟು ಏರಿಕೆಯಾಗಿದೆ. 1900 ವರ್ಷಕ್ಕೆ ಹೋಲಿಸಿದರೆ ಪ್ರಸ್ತುತ ಭೂಮಿಯ ತಾಪಮಾನ 1.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಳವಾಗಿದ್ದು ಹಿಮ ಪ್ರದೇಶಗಳು ಕರಗುತ್ತಿವೆ. ಈ ನಿಟ್ಟಿನಲ್ಲಿ ಮುಂದಿನ ತಲೆಮಾರಿನ ಹಿತದೃಷ್ಟಿಯಿಂದ ಪರಿಸರ ರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಸುಸ್ಥಿರ ಭವಿಷ್ಯಕ್ಕಾಗಿ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದ್ದು ಪರ್ಯಾಯ ಇಂಧನ ಉತ್ಪಾದನೆ ಮತ್ತು ಬಳಕೆಗೆ ಹೆಚ್ಚಿನ ಒತ್ತು ನೀಡಿದೆ. 2070ರ ವೇಳೆಗೆ ಇಂಗಾಲಾಮ್ಲ ಹೊರಸೂಸುವಿಕೆ ಪ್ರಮಾಣ ಶೂನ್ಯಕ್ಕಿಳಿಸುವ ಗುರಿ ಹಾಕಿಕೊಳ್ಳಲಾಗಿದ್ದು ಪರಿಸರ ರಕ್ಷಣೆಗೆ ಮಿಷನ್ ಲೈಫ್ ಮುಂತಾದ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಆಂದೋಲನ ಈ ನಿಟ್ಟಿನಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. प्रधानमंत्री जी के नेतृत्व में भारत ने यह तय किया है सकल घरेलू उत्पादन की उत्सर्जन तीव्रता को 36% तक कम करने का लक्ष्य तो 2005 से 20 के बीच पूरा किया और इस सफलता को देखते हुए 2035 तक इसे 47% कम करने का नया लक्ष्य निर्धारित किया है.